ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ನಾನು ಇವತ್ತು ಸಂಡೇ ಸ್ಪೆಷಲ್ ಆಗಿರೋದ್ರಿಂದ ನಿನ್ನೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಏನು ಮಾಡಬೇಕು ಅಂತ. ಸೊ ಇವತ್ತು ಸಂಡೇ ಸ್ಪೆಷಲ್ಗೆ ನಾನು ಬಿಸಿ ಬಿಸಿ ಬ್ರೆಡ್ ದೋಸೆ ಹಾಗೆ ಕೊಕೊನಟ್ ಚಟ್ನಿಯನ್ನು ಪ್ರಿಪೇರ್ ಮಾಡ್ತಿದ್ದೀನಿ. ಬನ್ನಿ ಹೇಗೆ ಅಂತ ನೋಡ್ಕೊಂಡು ಬರೋಣ. ಇದು ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ. ಯಾವಾಗಲೂ ಬೇರೆ ಬೇರೆ ದೋಸೆ ಮಾಡ್ತಾನೆ ಇರ್ತೀವಿ. ಸೊ ಈ ಥರ ದೋಸೆನೂ ಕೂಡ ಒಮ್ಮೆ ಟ್ರೈ ಮಾಡಿ. ಸೊ ನಿನ್ನೆ ಸ್ಯಾಟರ್ಡೆ ಆಗಿದ್ದರಿಂದ ಮೊದಲಿಗೆ ನಾನು ಆಫ್ಟರ್ನೂನೇ ಸ್ಕೂಲಿಂದ ಬಂದುಬಿಡ್ತೀನಿ 12:30ಗೆಲ್ಲ. ಬಂದ ತಕ್ಷಣ ಮನೆ ಖಾಲಿ ಖಾಲಿ ಇತ್ತು. ಏಕೆ ಅಂತಂದರೆ ಇವರೆಲ್ಲ 4:30 ಆಗುತ್ತೆ ಬರೋದು, ನಿಶಾಂತ್ ಮತ್ತು ಬಸ್ಸು ಎಲ್ಲ. ಸೊ ನನಗೆ ಯೋಚನೆ ಬಂದಿದ್ದೇನಂತಂದರೆ ನಾಳೆ ಸಂಡೇ ಆಗಿರೋದ್ರಿಂದ ಏನಾದರೂ ವೆರೈಟಿ ದೋಸೆ ಅಥವಾ ಪೂರಿ ಆ ಥರ ಐಟಮ್ ಮಾಡೋಣ ಅಂತ. ಏಕೆಂತಂದರೆ ನಾನು ಸಂಡೇಸೇ ಅದೆಲ್ಲ ಮಾಡೋದು. ನೀಟಾಗಿ ತಿನ್ಬೋದು, ಬಿಸಿ ಬಿದ್ರೇ ಚೆನ್ನಾಗಿರುತ್ತೆ ಅಂತ. ಸೊ ಕಿಚನಲ್ಲಿ ಬೆಳಿಗ್ಗೆ ಅವನು ಅನ್ನ ರಸ ಕೇಳಿದ್ದ, ಅನ್ನ ರಸ ಮಾಡಿಟ್ಟು ಹೋಗಿದ್ದೆ. ಮಾರ್ನಿಂಗ್ ಕ್ಲಾಸ್ ಇತ್ತು ನನಗೆ. ಹಾಗೆ ಕೂತ್ಕೊಂಡು ಯೋಚನೆ ಮಾಡಿದೆ ಏನು ಮಾಡೋಣಪ್ಪ ಅಂತ. ಸೊ ನನಗೆ ಐಡಿಯಾ ಬಂದಿದ್ದೆ ಬ್ರೆಡ್ ದೋಸೆ. ಇದು ಮಮ್ಮಿ ಫ್ರೆಂಡ್ ಶಾಂತ ಆಂಟಿ ಹೇಳ್ಕೊಟ್ಟಿದ್ರು ಒಂದು ಸಲ. ಮಮ್ಮಿ 2 ಟೈಮ್ಸ್ ಮಾಡಿದರು, ತುಂಬ ಚೆನ್ನಾಗಿತ್ತು. ಸೊ ನಾನು ಕೂಡ ಮಾಡೋಣ ಅಂತ ಅದಕ್ಕೆ ನೆನೆಸೋದಕ್ಕೆ ಅಂತ ಹೋದೆ. ಮೊದಲಿಗೆ ಇದು ನಾನು 2 ಪಾವ್ ಅಕ್ಕಿಯನ್ನು ತೊಗೊಳ್ತಿದ್ದೀನಿ. ದಪ್ಪಕ್ಕಿಯನ್ನೇ ತೊಗೊಳ್ಳಿ. ಅದನ್ನು ಫಸ್ಟು ಚೆನ್ನಾಗಿ ಒಂದು 4 to 5 ಟೈಮ್ಸ್ ವಾಶ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಸ್ಮೆಲ್ ಇರುತ್ತಲ್ವ, ಅದು ಸ್ಮೆಲ್ಲೆಲ್ಲ ಹೋಗಲಿ. ಈಗ ಚೆನ್ನಾಗಿ 4 to 5 ಟೈಮ್ ವಾಶ್ ಮಾಡ್ಕೊಂಡ ತಕ್ಷಣ 2 ಪಾವ್ ಯಾಕೆ ಹಾಕಿದ್ದೀನಿ ಅಂದರೆ 2 ಪಾವ್ ಹಾಕಿದ್ರೆ ಒಂದು 4 ಮೆಂಬರ್ಸು 2 ಟೈಮ್ಗೆ ನೀಟಾಗಿ ತಿನ್ಬೋದು. 2 ಪಾವ್ ಅಕ್ಕಿಗೆ 2 ಟೇಬಲ್ ಸ್ಪೂನ್ ಮೆಂತ್ಯವನ್ನು ಹಾಕಿ 20 ಹಸಿಮೆಣ್ಸಿನ್ಕಾಯನ್ನು ಸೆಪ್ರೇಟ್ ಬೌಲ್ನಲ್ಲಿ ಹಾಕಿ. ಈಗ ಇದನ್ನು ನೆನೆಸೋದ್ರ ವಿಶೇಷತೆ ಏನಂದರೆ ಮೊಸರಿನಲ್ಲಿ ನೆನೆಸ್ಬೇಕು. 1 ಪಾವ್ ಅಕ್ಕಿಗೆ ಒಂದು ಅರ್ಧ ಗ್ಲಾಸ್ ಅಂದರೆ ಅರ್ಧ ಪಾವಷ್ಟು ಮೊಸರು. ನಾನೀಗ 2 ಪಾವ್ ಅಕ್ಕಿ ಹಾಕಿರೋದ್ರಿಂದ 1 ಪಾವ್ ಆಗೋಷ್ಟು ಮೊಸರನ್ನು ತೊಗೊಳ್ತಿದ್ದೀನಿ. ಅಂದರೆ 1/4 ಲೀಟ್ರ್ ಗ್ಲಾಸ್ ತುಂಬ ಮೊಸರನ್ನು ತೊಗೊಂಡಿದ್ದೀನಿ. ಇದನ್ನು ಹಾಕಿ ಇದಕ್ಕೆ ನೀರನ್ನು ಆ್ಯಡ್ ಮಾಡಿ. ಅಂದರೆ ಬರೀ ಗಟ್ಟಿ ಮೊಸರಲ್ಲೇ ನೆನೆಸ್ಬೇಕು ಅಂತಿಲ್ಲ. ನೀರನ್ನು ಆ್ಯಡ್ ಮಾಡಿ ಮಜ್ಜಿಗೆ ಥರ ಮಾಡಿ ನೆನೆಸಿಡಿ. ಅಂದರೆ ಕಡಿಯೋಷ್ಟೇನೂ ಇಲ್ಲ, ಅದೇ ತೆಳ್ಳಗಾಗುತ್ತಲ್ವ. ಸೊ ಈಗ ಇದು ಒಂದು 6 ಅವರ್ಸು ಚೆನ್ನಾಗಿ ನೆನಿಲಿ. ನೆಂದ ಮೇಲೆ ನಾವೇನು ಮಾಡಬೇಕಾಗತ್ತೆ, ಇದನ್ನು ರುಬ್ಬಿಟ್ಕೋಬೇಕಾಗತ್ತೆ. ರುಬ್ಬಿಟ್ಟ ಮೇಲೆ ಇದಕ್ಕೆ ನಾವು ಬೇರೆ ಐಟಮ್ಸ್ನ ಮತ್ತೆ ಆ್ಯಡ್ ಮಾಡಬೇಕಾಗತ್ತೆ. ಸೊ ನೀವು ತುಂಬ ಜನ ಇದ್ದೀರಾ ಅಂತಂದರೆ ಇನ್ನೂ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಆಮೇಲೆ ನಿಮಗೆ ಸಂಜೆಗೆ ಬೇಕು ಅಂತಂದರೆ ಬೆಳಗ್ಗೆ ರುಬ್ಬಿಟ್ಕೊಳ್ಳಿ, ಬೆಳಿಗ್ಗೆಗೆ ಬೇಕಂತಂದರೆ ನೈಟ್ ರುಬ್ಬಿಟ್ಕೊಳ್ಳಿ. ಬಟ್ ನೆನೆಸೋದು 6 ಅವರ್ಸ್ ನೆನೆಸ್ಬೇಕು. ಈಗ ನಾನು 6 ಅವರ್ ಆಗಿದೆ. ನಾನು 2:30ಗೆ ಹಾಕಿದ್ದು, ಈಗ ನೈಟ್ 9 o'clockಗೆ ರುಬ್ಬಿಡ್ತಿದ್ದೀನಿ. ನನಗೆ ಮಾರ್ನಿಂಗಿಗೆ ಬೇಕಾಗಿದ್ದಿದ್ದು ಅಂದರೆ ಇವತ್ತಿಗೆ. ಸೊ ಈಗ ರುಬ್ಬೋದಕ್ಕೆ ಈಸಿ, ಇದು ಬೇಗ ಆಗಿಬಿಡುತ್ತೆ. ಯಾಕೆ ಅಂತಂದರೆ ಬೇರೆ ಏನೂ ಇರೋದಿಲ್ಲ. ನೀರು ಹಾಕ್ಕೋಬೇಡಿ, ಅದರಲ್ಲಿರ್ತಕ್ಕಂಥ ಮಜ್ಜಿಗೆಯನ್ನೇ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ. ಯಾಕಂತಂದರೆ ಇದು ದಪ್ಪಕ್ಕೆ ಬರಬೇಕು ದೋಸೆ. ಬ್ರೆಡ್ ಟೈಪಲ್ಲಿ ದಪ್ಪಕ್ಕೆ ಬಂದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನಾನು ಇದನ್ನು 2 ಒಬ್ಬೆಯಲ್ಲಿ ಮುಗಿಸ್ಕೊಳ್ತೀನಿ. ಈಗ 1 ಒಬ್ಬೆಗೆ 10 ಮೆಣಸಿನ್ಕಾಯಿ, ಅಂದರೆ 1 ಪಾವಿಗೆ 10 ಹಸಿಮೆಣ್ಸಿನ್ಕಾಯಿ. ಇದಕ್ಕೆ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಫ್ಲೇವರ್ ಕೊಡೋದು. ಸೊ ಈಗ 1 ಒಬ್ಬೆಗೆ ನಾನು ಒಂದು ಸ್ವಲ್ಪ ಮೆಣಸಿನ್ಕಾಯನ್ನು ಹಾಕಿ ರನ್ ಮಾಡ್ಕೊತಿದ್ದೀನಿ. ಈಗ ನೋಡಿ ಈ ರೀತಿ ಇಟ್ಟು ರೆಡಿಯಾಗಿದೆ. ಇದಕ್ಕೆ ನಾನು ನೀರೇ ಹಾಕಿಲ್ಲ, ಏಕೆಂತಂದರೆ ಅದರಲ್ಲೇ ಮಜ್ಜಿಗೆ ಅಂಶ ಇರುತ್ತೆ. ಈಗ ಇದನ್ನು ಒಂದು ಪಾತ್ರೆಗೆ ಬಗ್ಸಿಟ್ಕೊಳ್ಳಿ. ಮತ್ತು ಇನ್ನೊಂದು ಒಬ್ಬೆಯನ್ನು ಅಷ್ಟೇ ಈ ರೀತಿಯೇ ಗಟ್ಟಿಯಾಗಿ ಓಡಿಸ್ಕೊಂಡು ಅದನ್ನು ಕೂಡ ಬಗ್ಸಿ ಎತ್ತಿಟ್ಬಿಡಿ. ಈಗ ನಾನು ರಾತ್ರಿ ಮಾಡ್ತಿರೋದ್ರಿಂದ ಹಿಟ್ಟನ್ನು ಫ್ರಿಡ್ಜ್ಗೆ ಎತ್ತಿಟ್ಬಿಡ್ತೀನಿ ರುಬ್ಬಿಟ್ಟು. ಯಾಕೆ ಅಂತಂದರೆ ಇದರಲ್ಲಿ ಮೊಸರು ಬಿದ್ದಿರೋದ್ರಿಂದ ಸ್ವಲ್ಪ ಹುಳಿ ಬರೋವಂಥ ಚಾನ್ಸಸ್ ಇರುತ್ತೆ ಅಂತ ಈ ರೀತಿ ಮಾಡ್ತೀನಿ. ಬೆಳಿಗ್ಗೆನೇ ಎದ್ದ ತಕ್ಷಣ ಹಿಟ್ಟನ್ನು ಫ್ರಿಡ್ಜಿಂದ ತೆಗೆದುಬಿಟ್ಟು ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ, ಇನ್ ಕೇಸ್ ಸಂಜೆಗೆ ಅವಶ್ಯಕತೆ ಇರೋರು ಬೆಳಿಗ್ಗೆ ರುಬ್ಬಿಟ್ಟು ಈಚೆನೇ ಇಟ್ಕೊಳ್ಳಿ, ಅದನ್ನೇನು ಫ್ರಿಡ್ಜಲ್ಲಿಡೋ ಅಂಥ ಅವಶ್ಯಕತೆ ಇಲ್ಲ. ಸೊ ಈಗ ನಾನು ಇದಕ್ಕೆ ಫ್ರಿಡ್ಜಿಂದ ತೆಗೆದ ತಕ್ಷಣ
ಚೆನ್ನಾಗಿ ತಿರುಗಿಸ್ಬಿಟ್ಟು ಹಿಟ್ಟನ್ನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ಒಂದು ಪಾವಿಗೆ 1 ಸ್ಪೂನಷ್ಟು ಜೀರಿಗೆ ಬೇಕಾಗುತ್ತೆ. ಈಗ 2 ಪಾವ್ ಆಗಿರೋದ್ರಿಂದ 2 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಸೋಡಾನು ಸ್ವಲ್ಪ ಕರೆಕ್ಟಾಗಿ ಹಾಕಿ, ಏಕೆಂತಂದರೆ ಅಕ್ಕಿನೇ ಇರೋದ್ರಿಂದ ಗಟ್ಟಿ ಇರುತ್ತೆ. ಸ್ವಲ್ಪ ಕ್ರಿಸ್ಪಿನೆಸ್ ಇರಲಿ ಅಂದ್ಬಿಟ್ಟು ಸೋಡಾನು ಪರ್ಫೆಕ್ಟಾಗಿ ಹಾಕ್ಕೊಳ್ಳಿ. ಇಷ್ಟೆಲ್ಲ ಹಾಕಿ ಚೆನ್ನಾಗಿ ತಿರುಗಿಸಿದ ನಂತರ ಮಜ್ಜಿಗೆ ಮಿಕ್ಕಿರುತ್ತಲ್ವ ರಾತ್ರಿದು, ಅದನ್ನು ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಕೊಬ್ಬರಿ ಚಟ್ನಿ, 1 ಬಟ್ಲು ಕೊಬ್ಬರಿ, ಅದನ್ನು ಹಚ್ಚಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಇದಕ್ಕೆ 2 ಬೌಲ್ ಆಗೋಷ್ಟು ಕಡಲೆಪಪ್ಪು. ಇದು ಇವತ್ತು ಕಡಲೆಪಪ್ಪು ಚಟ್ನಿ ಥರ ಬರಬೇಕು ಅಂತ ನಾನು ಎಕ್ಸ್ಟ್ರಾ ಕಡಲೆಪಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ. ಇಲ್ಲಾಂದರೆ 1 ಬೌಲ್ ಕಡಲೆಪಪ್ಪು ಸಾಕಾಗುತ್ತೆ. ಈಗ 2 ಬೌಲ್ ಕಡಲೆಪಪ್ಪು, 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು, ಹಾಗೆ 4 ಬೆಳ್ಳುಳ್ಳಿ ಹೆಸಲು, ಹಾಗೆ 4 ಒಣಗಿದ ಮೆಣಸಿನ್ಕಾಯಿ, ಹಾಗೆ ಹುಣಸೆ ಹಣ್ಣು, ಸುಮ್ಮನೆ ಒಂದು ತೊಳೆ, ಚಿಕ್ಕ ತೊಳೆ ಆಗೋಷ್ಟು, 1 ತೊಳೆ ಆಗೋಷ್ಟು ಹುಣಸೆ ಹಣ್ಣು. ಇದೆಲ್ಲವನ್ನು ಮಿಕ್ಸಿಯಲ್ಲಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಇದು ಒಂದು ಪರ್ಫೆಕ್ಟ್ ಆದ ರೆಡಿ ಇದೆ. ಇದಕ್ಕೆ 1 ಲೀಟ್ರ್ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಳಿ. ನೀರು ಜಾಸ್ತಿನೇ ಬೇಕಾಗುತ್ತೆ, ಕಡಲೆಪಪ್ಪಿಗೆ ನೀರು ಜಾಸ್ತಿ ಹಿಡಿಯುತ್ತೆ. ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ, ಒಂದು 5 ಹಸಿಮೆಣ್ಸಿನ್ಕಾಯಿ ನೀರು ಹಾಕಿ ಅದನ್ನು ರನ್ ಮಾಡಿದ ಮೇಲೆ 5 ಹಸಿಮೆಣ್ಸಿನ್ಕಾಯನ್ನು ಜಸ್ಟ್ ತರಿಯಾಗಿ ರನ್ ಮಾಡ್ಕೊಳ್ಳಿ. ಅದಾದ ನಂತರ ಹಾಗೆ ಕರಿಬೇವು ಸೊಪ್ಪು ಒಂದು 10 ದಳ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅದು ಕೂಡ ತೊಕ್ಕಾಗೆ ರನ್ ಮಾಡ್ಕೊಳ್ಳಿ. ತುಂಬ ರನ್ ಮಾಡಿದ್ರೆ ಅವು 3 ಗ್ರೀನಿಶ್ ಆಗಿ ಕಲರ್ ಸ್ಪ್ರೆಡ್ ಆಗಿಬಿಡುತ್ತೆ. ಈಗ ಹೋಟೆಲ್ ಸ್ಟೈಲ್ನಲ್ಲಿ ಕಡಲೆಪಪ್ಪು ಚಟ್ನಿ ರೆಡಿಯಾಗಿದೆ. ಕಡಲೆಪಪ್ಪು ಚಟ್ನಿ ಅಂದರೆ ಕೊಬ್ಬರಿ ಕಡಿಮೆ ಹಾಕಿ, ಇಲ್ಲ ಅಂದರೆ ಕೊಬ್ಬರಿ ಚಟ್ನಿ ಬೇಕಂದರೆ ಕಡಲೆಪಪ್ಪು ಕಡಿಮೆ ಹಾಕಿ, ಇಷ್ಟೇ ಡಿಫ್ರೆನ್ಸು. ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಚಟ್ನಿ ಮಾಡಿದ್ರೆ. ಈಗ ನಮಗೆ ದೋಸೆ ಹಿಟ್ಟು ಕೂಡ ಪರ್ಫೆಕ್ಟ್ ಹದದಲ್ಲಿ ರೆಡಿ ಇದೆ. ದೋಸೆ ಹಿಟ್ಟಿಗೆ ಉಪ್ಪು ಸೋಡಾ ಹಾಕಿದ್ಮೇಲೆ ಒಂದು 2 ಅವರ್ಸ್ ಆದರೂ ಬಿಡಿ, ತುಂಬ ಚೆನ್ನಾಗಿ ಬರುತ್ತೆ. ಫ್ರಿಡ್ಜಿಂದ ತೆಗೆದ್ರೆ ಗಟ್ಟಿ ಇರುತ್ತೆ, ಹಾಗಂತ ನೀವು ಮಜ್ಜಿಗೆ ತುಂಬ ಆ್ಯಡ್ ಮಾಡಬೇಡಿ, ಸ್ವಲ್ಪ ಆ್ಯಡ್ ಮಾಡಿರಿ. ಆಮೇಲೆ ನೋಡ್ಕೊಂಡು ಬೇಕಂದರೆ ಮಾತ್ರ ಮಜ್ಜಿಗೆಯನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಚಟ್ನಿ ಮತ್ತು ದೋಸೆ ಹಿಟ್ಟು ಎರಡೂ ಕೂಡ ಪರ್ಫೆಕ್ಟ್ ಹದದಲ್ಲಿ ರೆಡಿ ಇದೆ. ಈಗ ನಾವೇನು ಮಾಡಬೇಕಂತಂದರೆ ಹೆಂಚನ್ನು ಇಟ್ಕೊಳ್ಳಿ ಸ್ಟವ್ ಮೇಲೆ. ಹೆಂಚು ಚಪಾತಿ ಹಾಕಿದರೆ ಫಸ್ಟು ನೀರು ಹಾಕ್ಬಿಡಿ, ಅದ್ರ ಮೇಲೆ ಚೆನ್ನಾಗಿ ತೆರಳಿ ಇರ್ತಕ್ಕಂಥ ಕಚ್ಕೊಂಡಿರ್ತಕ್ಕಂಥ ಅಂಶ ಎಲ್ಲ ಹೋಗುತ್ತೆ, ದೋಸೆ ಕಚ್ಚೋದಿಲ್ಲ ಆವಾಗ. ಈಗ ನೀರು ಚೆನ್ನಾಗಿ ತೆರಳ್ತಿದೆ. ನೀರು ತೆರಳಿದ ನಂತರ ಅದನ್ನೇನು ಮಾಡಿ ಬಗ್ಗಿಸಿ, ಮತ್ತು ಒಂದು ಬಟ್ಟೆಯನ್ನು ರೆಡಿ ಇಟ್ಕೊಂಡಿರಿ. ದೋಸೆ ಹಾಕೋವಾಗ ಯಾವಾಗಲೂ ಒಂದು ತೇವದ ಬಟ್ಟೆಯನ್ನು ಇಟ್ಕೊಂಡಿರಿ. ತವಾನ ಚೆನ್ನಾಗಿ ಒರೆಸ್ಕೊಂಬಿಡಿ. ಯಾಕೆ ಅಂತಂದರೆ ಅಲ್ಲಿ ಏನೇ ಮೆತ್ಕೊಂಡಿದ್ರು ಸಹ ಅದು ಬಂದುಬಿಡುತ್ತೆ, ದೋಸೆ ಆವಾಗ ಚೆನ್ನಾಗಿ ಬರುತ್ತೆ. ಈಗ 1 ಸೌಟ್ ಹಿಟ್ಟನ್ನು ಹಾಕ್ಕೊಳ್ಳೋಣ. ಗಟ್ಟಿನೇ ಇರಲಿ ಹಿಟ್ಟು, ಏಕೆ ಅಂತಂದರೆ ಇದು ಬ್ರೆಡ್ ರೀತಿಯಲ್ಲಿ ಬರಬೇಕಾಗುತ್ತೆ. ನೋಡಿ ಇಷ್ಟು ಗಟ್ಟಿ ಇದೆ. 1 ಸೌಟ್ ಹಿಟ್ಟನ್ನು ಹಾಕಿ ಮೀಡಿಯಮ್ ಉರಿಯನ್ನು ಹಿಡಿ. ತುಪ್ಪ ಮತ್ತು ಎಣ್ಣೆಯನ್ನು ಮಿಕ್ಸ್ ಮಾಡಿಟ್ಕೊಂಡಿರಿ. ಅದನ್ನು ಹಾಕಿ 1-2 ಸ್ಪೂನ್ ಆಗೋಷ್ಟು ಮೀಡಿಯಮ್ ಉರಿಯಲ್ಲಿ ಅದು ತೂತುಗಳು ಈ ಕಡೆ ತೂತು ಬಿದ್ದ ನಂತರ ಹಿಂದಕ್ಕೆ ತಿರುಗಿಸಿ. ಅಂದರೆ ಫಸ್ಟಿಗೆ ಹಿಂದೆಗಡೆ ಸ್ವಲ್ಪ ವೈಟ್ ಅಂತ ಫೀಲ್ ಆಗುತ್ತೆ, ಬಟ್ ಅದನ್ನು ನಾವು ಜಿಡ್ಕೊಟ್ಟು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಇದು ಲೈಕ್ ಪಡ್ಡು ರೀತಿಯಲ್ಲಿ ರೋಸ್ಟ್ ಮಾಡಬೇಕಾಗುತ್ತೆ. ಈಗ ನೋಡಿ ತಿರುಗಿಸ್ತಿದ್ದೀನಿ, ಹಿಂದೆಗಡೆ ಈ ರೀತಿ ಕಲರ್ ಇದೆ. ಮತ್ತು ಅದನ್ನು ಈ ಕಡೆಗೆ ತಿರುಗಿಸಿ, ಈ ಕಡೆ ಕೂಡ ಚೆನ್ನಾಗಿ ಬೆಂದಿದೆ. ಜಿಡ್ಡು ತುಂಬ ಹಿಡಿಯೋದಿಲ್ಲ ಇದಕ್ಕೆ. ಜಿಡ್ಡು ಹಿಂದೆಗಡೆ ಸಹ ಸ್ವಲ್ಪ ಜಿಡ್ಡನ್ನು ಸವರಿ ಈ ರೀತಿ ತಿರುಗಿಸ್ತಿದ್ರೆ ಅದು ಕೂಡ ಎಲ್ಲ ಕಡೆ ಕಲರ್ ಚೇಂಜ್ ಆಗುತ್ತೆ. ನೋಡಿ ಎಷ್ಟು ಸ್ಪಾಂಜಿಯಾಗಿ ದಪ್ಪಕ್ಕೆ ಬರುತ್ತೆ. ದೋಸೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಫ್ಲೇವರ್ ಎಷ್ಟು ಚೆನ್ನಾಗಿ ಕೊಡ್ತಿರುತ್ತೆ ಅಂತಂದರೆ ತಿನ್ನೋಕ್ಕೆ ಒಂಥರ ಇನ್ನೂ ತಿನ್ನಬೇಕು ಅನಿಸುತ್ತೆ. ಪ್ಲೈನ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಚಟ್ನಿ ಜೊತೆಯಲ್ಲಿ ಕೊಟ್ಟಿದ್ದೀನಿ. ನನ್ನ ಮಗ ಸ್ವಲ್ಪ ಡಾರ್ಕ್ ಚಟ್ನಿ ಬೇಕು ಅಂದ, ಅದಕ್ಕೆ ಏನು ಮಾಡಿದೆ, ಸ್ವಲ್ಪ ಕೊತ್ತಂಬರಿಯನ್ನು ಸೆಪ್ರೇಟಾಗಿ ಚಿಕ್ಕ ಜಾರ್ನಲ್ಲಿ ತೆಗೆದು ಅದೇ ಚಟ್ನಿಗೆ ಕೊತ್ತಂಬರಿಯನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಥ್ಯಾಂಕ್ ಯು. ನೋಡಿದ್ರಲ್ಲ ಸ್ನೇಹಿತರೆ, ಸಂಡೇ ಸ್ಪೆಷಲ್ ಬ್ರೆಡ್ ದೋಸೆ ಹೇಗೆ ಪ್ರಿಪೇರ್ ಮಾಡೋದು ಅಂತ.
ಇದಕ್ಕೆ ನೀವು ಡಿಫ್ರೆಂಟ್ ಟೈಪ್ ಆಫ್ ಚಟ್ನೀಸ್ನ ಮಾಡ್ಕೋಬೋದು. ಹಾಗೆ ಪುಡಿ ಇದ್ದರೆ ಪುಡಿಯನ್ನು ಹಾಕ್ಕೋಬೋದು. ಎಲ್ಲನೂ ಚೆನ್ನಾಗಿರುತ್ತೆ. ಹಾಗೆ ಪ್ಲೇನ್ ದೋಸೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇದನ್ನು ಸಂಜೆ ಸ್ನ್ಯಾಕ್ಸ್ ಟೈಮಿಗೂ ಮಾಡಿಕೊಡ್ಬೋದು. ತುಂಬಾ ಸುಲಭವಾದ ರೆಸಿಪಿ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಖಂಡಿತ ಟ್ರೈ ಮಾಡೇ ಮಾಡ್ತೀರಾ. ದೋಸೆ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಮತ್ತಷ್ಟು ಹೊಸ ರೆಸಿಪಿಗಳು, ಹೊಸ ಹೊಸ ವೀಡಿಯೋಗಳ ಜೊತೆ ನಿಮ್ಮನ್ನು ಭೇಟಿ ಆಗ್ತಿರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.